ನಮಸ್ಕಾರ ಗುರು. ಇನ್ಮೇಲಿಂದ ನಾನು ಮೋಟೋ ಬ್ಲಾಗ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ರೀಸೆಂಟಾಗಿ ನಾನು ಒಂದು ಬೈಕ್ ತೊಗೊಂಡೆ. ಸೂಪರ್ ಬೈಕ್ ಅಂತಲೇ ಹೇಳ್ಬೋದು, ಕ್ರೂಸರ್ ಅಂತಲೇ ಹೇಳ್ಬೋದು. ಸೊ ಹೊಸ್ದಾಗಿ ಶುರು ಮಾಡ್ತಾ ಇರೋದ್ರಿಂದ ಏನಾರ ಹೆಚ್ಚು ಕಮ್ಮಿ ಮಾತಾಡೋದ್ರಲ್ಲಾಗಿರ್ಬೋದು, ನನ್ನ ವೀಡಿಯೋ ಕ್ವಾಲಿಟಿ ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಹೊಸ್ದಾಗಲ್ವ ಶುರು ಮಾಡ್ತಾ ಇರೋದು. ಸೊ ಹಾಗಾಗಿ ದಯವಿಟ್ಟು ಏನೋ ಒಂಚೂರು ಇಂಪ್ರೂವೈಸ್ ಏನಾರು ಆಗಬೇಕು ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ನೀವು ತಿಳಿಸಿ. ಯಾವುದೇ ರೀತಿ ಬೇಜಗೀಜಾರೆಲ್ಲ ಮಾಡ್ಕೊಳಕ್ಕೆ ಹೋಗೋಲ್ಲ. ನೀವು ಕಮೆಂಟಲ್ಲಿ ಏನು ಹೇಳಿದ್ರು ನಾನು ಅದನ್ನು ಇಂಪ್ರೂವೈಸ್ ಮಾಡ್ಕೊತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ಹೊಸ್ದಾಗಿ ಶುರು ಮಾಡ್ತಾಯಿದ್ದೀನಿ. ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಾಯಿದ್ದೀನಿ. ಯಾಕಂದರೆ ಬೈಕ್ ಬೇರೆ ತೊಗೊಂಬಿಟ್ಟಿದ್ದೀನಿ. ಇರೋ ಕ್ಲಾರಿಟಿ ಹೇಳ್ಬಿಡ್ತೀನಿ ನಿಮಗೆ. ನನಗೆ ಮೋಟೋ ವ್ಲಾಗ್ ಮಾಡೋ ಅಂಥ ಐಡಿಯಾನೇ ಇರಲಿಲ್ಲ. ಬಟ್ ನಾನು ಬೈಕ್ ಮಡಗಬೇಕು, ಈ ಬೈಕ್ ತಗೋಬೇಕು ಅಂತ ಒಂದು ಆಸೆ ಇತ್ತು, ಸಿಕ್ಕಾಬಟ್ಟೆ ಆಸೆ ಇತ್ತು. ಆ ಬೈಕಲ್ಲಿ ನಾನು ಲಾಂಗ್ ಡ್ರೈವ್ ಹೋಗಬೇಕು. ನಾನು ಇವಾಗ ಹೇಳ್ತೀನಿ ದೇವರಾಣಿಗಳು, ಇದುವರೆಗೂ ನಾನು ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗಿರೋದಂದರೆ ಮ್ಯಾಕ್ಸಿಮಮ್ಮು ಮೈಸೂರು ಅಷ್ಟೇ. ಅದು ನನ್ನ 350 ಕ್ಲಾಸಿಕ್ ಬುಲೆಟ್ ಇತ್ತು. ಸೊ ಅದರಲ್ಲಿ ಹೋಗಿದ್ದೆ. ಅದು ಬಿಟ್ಟರೆ ನಾನು ಯಾವತ್ತೂ ಲಾಂಗ್ ಡ್ರೈವ್ ಹೋಗೇ ಇಲ್ಲ ಬೇರೆ ಕಡೆ ಎಲ್ಲೂ. ಹೈಯೆಸ್ಟ್ ಅಂದರೆ ಮೈಸೂರು. ಸೊ ಈಗ ನನಗೊಂದು ಅವಾಗಿಂದನೂ ಡ್ರೀಮ್ ಇತ್ತು ಬುಲೆಟಲ್ಲಿ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ. ಬಟ್ ಆವಾಗ ನನ್ನ ಪಾರ್ಟ್ನರ್ ಕೇಳ್ತಿದ್ದೆ. ಪಾರ್ಟ್ನರ್ ಇನ್ ದ ಸೆನ್ಸ್ ಒಬ್ಬ ಯಾರಾದರೂ ಫ್ರೆಂಡ್ ಇರಲಿ ಅಂತ. ನೀವೇನೇನೋ ಅಂದ್ಕೊಂಬೇಡಿ, ಗರ್ಲ್ ಫ್ರೆಂಡು ಆ ಥರ ಅಂತ ಅಲ್ಲ, ಯಾರಾದರೂ ಒಬ್ಬ ಹುಡುಗನಾರು ಜೊತೆಲಿರಲಿ ಅಂತ. ಬಟ್ ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಅಷ್ಟು ದೂರ ಹೋಗೋಕ್ಕಾಗಲ್ಲ, ಬ್ಯಾಕ್ ಪೇಯ್ನು ಅದು ಇದು ಅಂತ ನಾಟಕಗಳು ಆಡ್ಬಿಡೋರು. ಸೊ ಈಗ ಅವ್ರು ಬರದೇ ಹೋಗಲಿ, ಈ ತೊಗೊಂಡಿದ್ದೀನಲ್ಲ ಬೈಕಲ್ಲಿ, ಇದರಲ್ಲಿ ನಾನು ಆಲ್ ಓವರ್ ಇಂಡಿಯಾ ಸುತ್ತುತ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಕರ್ನಾಟಕ ಮೂಲೆ ಸುತ್ತುತ್ತೀನಿ. ಸೊ ಹಾಗಾಗಿ ಹೆಂಗಿದ್ರು ಬೈಕ್ ತೊಗೊಂಡಿದ್ದೀನಲ್ವಾ, ಒಂದು ಕ್ಯಾಮ್ರಾ ಅಟ್ಯಾಚ್ ಮಾಡಿಕೊಂಡು ಸುಮ್ಮನೆ ಪ್ಯಾಷನ್ಗೋಸ್ಕರ ಇನ್ಸ್ಟಾದಲ್ಲೋ ಇಲ್ಲ ಯೂಟ್ಯೂಬಲ್ಲೋ ಏನಿಲ್ಲ. ಏನಕ್ಕೆ ಅಂದರೆ ಒಂದು ಕಮೆಂಟ್ಸ್ ಏನು ಹಾಕ್ತೀರಾ, ಒಳ್ಳೆ ಕಮೆಂಟ್ಸ್ ಹಾಕ್ತೀರಾ, ಅದು ನೋಡಿಬಿಟ್ಟು ಸ್ವಲ್ಪ ಸಮಾಧಾನ, ನಾನು ದುಡ್ಡು ಬರುತ್ತೆ, ದುಡ್ಡು ಮಾಡಬೇಕು ಅನ್ನೋ ಉದ್ದೇಶಕ್ಕಂತೂ ಅಲ್ವಾ. ಜಸ್ಟ್ ಪ್ಯಾಷನ್ನು, ಹೋಗೋ ಕಡೆ ಚೆನ್ನಾಗಿರೋ ಪ್ರಕೃತಿ ಸೌಂದರ್ಯ ನೇಚರ್ನ ಹಿಡ್ಕೊಂಡು ಯೂಟ್ಯೂಬ್ಗೆ ಹಾಕಿ, ಇನ್ಸ್ಟಾಗೆ ಹಾಕಿ, ಏನಿಲ್ಲ ಒಂಚೂರು ಕಮೆಂಟ್ಸು. ನೀವು ಲೈಕ್ ಮಾಡದೇ ಇದ್ರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಪರವಾಗಿಲ್ಲ, ಫಾಲೋ ಮಾಡದೇ ಇದ್ರೂ ಪರವಾಗಿಲ್ಲ. ಒಂದು ಕಮೆಂಟ್ ಹಾಕಿದ್ರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ನನಗೂ, ಬೈಕ್ ತೊಗೊಂಡಿದ್ಗೂ. ಮತ್ತು ಮೋಟೋ ವ್ಲಾಗೋ ಇಲ್ಲ ಪರ್ಸ್ನಲ್ ವ್ಲಾಗೋ ಏನು ಅಂತಲೇ ಗೊತ್ತಿಲ್ಲ, ಎಲ್ಲ ಮಿಕ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಗಾಡಿ ರಿವ್ಯೂ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಅದನ್ನು ಹೊಸ ಗಾಡಿ ಬಂದರೆ ಅದ್ರ ಬಗ್ಗೆನೂ ತಿಳಿಸೋಣ ಅಂದ್ಕೊಂಡಿದ್ದೀನಿ. ಮತ್ತು ಟ್ರಾವೆಲಿಂಗ್ ಮಾಡಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ವೀಡಿಯೋಸ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದಷ್ಟೇ ನನ್ನ ಉದ್ದೇಶ. ಸೊ ಅದಕ್ಕೋಸ್ಕರ ನಾನು ಒಂದು ಕ್ಯಾಮ್ರಾ ತೊಗೊಂಡಿದ್ದೀನಿ. ಅದು ಬೇಸಿಕ್ ಕ್ಯಾಮ್ರಾನೇ ಅಂತಲೇ ಹೇಳ್ಬೋದು. ಬೇಸಿಕ್ ಇನ್ ದ ಸೆನ್ಸ್ DJI Osmo Action 5 Pro ತೊಗೊಳ್ಳಿಲ್ಲ, 4 ತೊಗೊಂಡಿದ್ದೀನಿ ನಾನು. ಯಾಕಂದರೆ ನನಗೆ ಅಷ್ಟೊಂದೆಲ್ಲ ಪ್ರೊಫೆಷ್ನಲ್ ಆಗೆಲ್ಲ ನನಗೆ ಇದಿಲ್ಲ. ಬಟ್ ಒಂದು ಒಳ್ಳೆ ರೇಂಜ್ಗೆ ನಿಮಗೆ ಕ್ಲಾರಿಟಿ ಕೊಡಬೇಕು ಅನ್ನೋದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದೂ ನಾನು ಯಾವ್ಯಾವ ರೀತಿ ತೊಗೊಂಡಿದ್ದೀನಿ ಅಂತ ನನಗೆ ಗೊತ್ತು, ಏನೇನೋ ಮಾಡಿ ತೊಗೊಂಡಿದ್ದೀನಿ. ನನ್ನ ಬೈಕ್ನೂ ಕೂಡ ಹೆಂಗೆ ತೊಗೊಂಡೆ ಅಂತ ನಿಮಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು ನನ್ನ ಶುರುವಿನ ಯೂಟ್ಯೂಬ್ ಜರ್ನಿ ಅಂತಲೇ ಹೇಳ್ಬೋದು. ಇವತ್ತಿನ ಡೇಟ್ ಬಂದ್ಬಿಟ್ಟು 27 ಅನಿಸುತ್ತೆ. ಒಂದು ನಿಮಿಷ ಡೇಟ್ ನೋಡ್ತೀನಿ ರೀ. ನಾನು ವೀಡಿಯೋ ಶುರು ಮಾಡ್ತಾ ಇರೋದು 27. ಇವತ್ತು ಅಪ್ಲೋಡು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆ್ಯಂಡ್ ನನ್ನ ವೀಡಿಯೋದಲ್ಲಿ ನಾನು ಡೈಲಿ ನಾನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಆಫೀಸ್ಗೆ ಹೋಗ್ತಾಯಿದ್ದೀನಿ. ನನಗೆ ಕೆಲಸ ಇದೆ ನನ್ನದೇ ಆದಂಥ. ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ನನಗೆ ಕೆಲಸ ಇದೆ. ಏನು ಕೆಲಸ ಹೋಗ್ತೀನಿ ಅಂತ ಅದನ್ನು ಮುಂದೆ ಹೇಳ್ತೀನಿ ನಿಮಗೆ. ಸೊ ಫ್ರೀ ಟೈಮಲ್ಲಿ ಅಂದರೆ ಶನಿವಾರ ಭಾನುವಾರ ರಜೆ ಇರುತ್ತೆ, ಆವಾಗ ಫ್ರೀ ಆಗಿದ್ದಾಗ 2 ದಿನ ವೀಡಿಯೋ ಮಾಡಿಬಿಟ್ಟು ವೀಕ್ಲಿ 2ರಿಂದ 3 ವೀಡಿಯೋ ಅಂತೂ ಬರುತ್ತೆ. ಮಿನಿಮಮ್ ಅಂದ್ರೂ ಒಂದಾದರೂ ಬಂದೇ ಬರುತ್ತೆ ವೀಕ್ಲಿ. ಸೊ ನಾನು ಡೈಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಎಡಿಟಿಂಗ್ ಕೂಡ ನಾನು ಯಾವುದೇ ಕಂಪ್ಯೂಟರ್ ಮಡಿಕೊಂಡಿಲ್ಲ, ಯಾಕಂದರೆ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ನಾನು ಆಫೀಸಲ್ಲೆಲ್ಲ ಮಾಡೋಕ್ಕಾಗಲ್ಲ. ಫ್ರೀ ಟೈಮಲ್ಲಿ ಮೊಬೈಲಲ್ಲೇ ವೀಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ನಾನು. ಸೊ ಇದಿಷ್ಟು ನನ್ನ ಶುರುವಿನ ಯೂಟ್ಯೂಬ್ ಜರ್ನಿ ಅಂತಲೇ ಹೇಳ್ಬೋದು. ಇನ್ನು ನನ್ನ ಜರ್ನಿ ಶುರು ಆಗ್ತಿದೆ ಯೂಟ್ಯೂಬಲ್ಲಿ, ಇನ್ಸ್ಟಾದಲ್ಲಿ. ಸೊ ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಕಂಟೆಂಟ್ ಇಷ್ಟ ಇಲ್ಲ ಅಂದರೆ ಏನಿಲ್ಲ, ತೊಂದರೆ ಇಲ್ಲ. ನಾನು ಅದನ್ನೆಲ್ಲ ಫೋರ್ಸ್ ಮಾಡೋಕ್ಕೋಗಲ್ಲ. ಏನೋ ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಾಯಿದ್ದೀನಿ. ನಿಮ್ಮ ಒಂದು ಕಮೆಂಟ್ ಅಷ್ಟೇ ನನಗೆ ಮುಖ್ಯ. ಸೊ ಇವಾಗ ನಾನು ನನ್ನ ಮೋಟೋ ವ್ಲಾಗ್ಗೆ ಒಂದು ಕ್ಯಾಮ್ರಾ ತರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇನ್ನೂ 2 ಪ್ಯಾಕೇಜ್ ಇದೆ. ಅದೆಲ್ಲ ಇದಕ್ಕೆ ಸಪೋರ್ಟ್ ಆಗುತ್ತಾ ಅಂತ ನೋಡಬೇಕು. ಸಪೋರ್ಟ್ ಆಗಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ಇವಾಗ ಏನಂದರೆ ಆಲ್ರೆಡಿ ಅನ್ಬಾಕ್ಸ್ ಆಗೋಗಿದೆ. ಯಾಕೆ ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟಲ್ಲಿ ಓಪನ್ ಬಾಕ್ಸ್ ಡೆಲಿವರಿ ಇದೆ ಅಲ್ವಾ. ಸೊ ಹಾಗಾಗಿ ಅವನೇನೆ, ನಾನು ಇಲ್ದಿರಲಿಲ್ಲ, ನಮ್ಮಮ್ಮ ಇದ್ದರು, ಅವನೇನೆ ಬಂದ್ಬಿಟ್ಟು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದಾನೆ ಆಲ್ರೆಡಿ. ಬಟ್ ನಾನೇನು ಓಪನ್ ಮಾಡೋಕ್ಕೋಗಲಿಲ್ಲ. ಇವಾಗ ನೋಡಬೇಕು ಒಳಗಡೆ ಏನೇನಿದೆ ಅಂತ. ನೋಡಿ, ಅವನೇ ಓಪನ್ ಮಾಡಿಬಿಟ್ಟಿದ್ದಾನೆ. ಓಪನ್ ಬಾಕ್ಸ್ ಡೆಲಿವರಿ ಆಗಿರೋದ್ರಿಂದ
ಸೊ ಆಲ್ರೆಡಿ ಡೆಲಿವರಿ ಬಾಯೇ ಓಪನ್ ಬಾಕ್ಸ್ ಅಂದರೆ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದಾನೆ. ಸೊ ಇದು ಬಂದುಬಿಟ್ಟು DJI Osmo Action 4 ಅಡ್ವೆಂಚರ್ ಕ್ಯಾಮ್ರಾ ತೊಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ನಾನು ಲಾಂಗ್ ಡ್ರೈವ್ ಹೋದಾಗ ಒಂದು 3 ಬ್ಯಾಟ್ರಿ ಎಕ್ಸ್ಟ್ರಾ ಸಿಗುತ್ತೆ. 3 ಇನ್ ದ ಸೆನ್ಸ್ 2 ಬ್ಯಾಟ್ರಿ ಎಕ್ಸ್ಟ್ರಾ ಸಿಗುತ್ತೆ, ಮತ್ತು ಅದಕ್ಕೆ ಕೇಸ್ ಕೂಡ ಸಿಗುತ್ತೆ. ಹಾಗಾಗಿ ಒಂದು ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ. ಆ್ಯಂಡ್ ಸೆಲ್ಫಿ ಸ್ಟಿಕ್ ಕೂಡ ಇದರಲ್ಲೇ ಇನ್ಕ್ಲೂಡ್ ಆಗಿದೆ. ಕೆಲವೊಂದು ಆಕ್ಸೆಸರೀಸ್ ಕೂಡ ಇದರಲ್ಲೇ ಇರೋದ್ರಿಂದ ನನಗೆ ಇದೇ ಬೆಟರ್ ಅಂತ ಅನ್ನಿಸ್ತು. ಆ್ಯಂಡ್ ಏನಾದರೂ ಎಕೋ ಏನಾದರೂ ಇದೆ ದಯವಿಟ್ಟು ಕ್ಷಮಿಸಿ. ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಅದು ಯಾವ ಥರ ಅಂದರೆ ಹೆಲ್ಮೆಟ್ಗೆ ಮೊಬೈಲ್ನ ಸಿಗಿಸ್ಕೊಂಡು ಏನೇನೋ ಜುಗಾಡ್ ಮಾಡಿಕೊಂಡು ಬೇಕಾದ್ರೆ ನಿಮಗೆ ಮೋಟೋ ವ್ಲಾಗ್ ಶುರು ಮಾಡಬೇಕು ಅನ್ನೋ ಆಸೆ ಇತ್ತು, ಮತ್ತು ಈ ಕ್ಯಾಮ್ರಾ ಎಲ್ಲ ತೊಗೊಳಕ್ಕಾಗಲ್ಲ ಅಂದರೂ ನಿಮ್ಗೆ ಇನ್ನೊಂದು ಥರ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ನಾನು ಅದು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಅಂದರೆ ಹೋಯ್ತಾ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ಇದನ್ನು ಒಳ್ಳೆ ಸೆಟಪ್ ಅಂತಲೇ ಹೇಳ್ಬೋದು. ಇವಾಗ ಯಾವ್ದು ನಾನು ಮೊಬೈಲಲ್ಲಿ ಶೂಟ್ ಮಾಡ್ತಾಯಿದ್ದೀನಿ, ಕ್ಯಾಮ್ರಾಗೆ ಅಟ್ಯಾಚ್ ಮಾಡಿದ್ದೀನಿ, ಇದರಲ್ಲೂ ಮೋಟೋ ವ್ಲಾಗ್ ಕೂಡ ಮಾಡ್ಬೋದು ನೀವು. ಚೆನ್ನಾಗಿ ನಿಮಗೆ ಇದಾಗುತ್ತೆ. ಆ್ಯಂಡ್ ನಾನು ಯಾವುದೇ ರೀತಿ ಮೈಕ್ ಯೂಸ್ ಮಾಡಿಲ್ಲ, ಮೈಕು ತರಿಸ್ಕೊಂಡಿದ್ದೀನಿ. ಇದು ಬಂದು ಮೆಮೊರಿ ಕಾರ್ಡು, ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ಇದೇ ವಿಡಿಯೋದಲ್ಲೇ. ಇದು ಬಂದು ಮೈಕು, ಬಟ್ ಇದು ಸಪೋರ್ಟ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡೋಣ. ಸೊ ವಾಯ್ಸ್ ಏನಾದರೂ ನಿಮಗೆ ಎಕೋ ಏನಾದರೂ ಇದೆ ದಯವಿಟ್ಟು ಕ್ಷಮಿಸಿ. ಹೆಚ್ಚು ಕಮ್ಮಿ ನಾನು ಎಡಿಟ್ ಮಾಡ್ತೀನಿ, ಆದಷ್ಟು ಎಷ್ಟು ಎಡಿಟ್ ಮಾಡ್ತೀನೋ ವಾಯ್ಸು ಅಷ್ಟು ಮಾಡ್ತೀನಿ. ಸೊ ಹಾಗಾಗಿ ನೋಡೋಣ. ಸೊ ಇದು ಬಂದು ಅನ್ಬಾಕ್ಸ್ ಮಾಡೋಣ. ಈಗ ಜಾಸ್ತಿ ಮಾತಾಡೋದು ಬೇಡ, ವೇಸ್ಟೇ ಆಯಿತು. ಹೆಚ್ಚು ಕಮ್ಮಿ 10 ನಿಮಿಷ ಇದರಲ್ಲೇ ವೇಸ್ಟ್ ಆಯಿತು. ನೋಡಿ ಏನೇನಿದೆ ಇದರಲ್ಲಿ. 1.3 ಸೆನ್ಸರು, ಸ್ಟನ್ನಿಂಗ್ ಲೋ ಲೈಟ್ ಸೆನ್ಸರ್ ಇರೋದ್ರಿಂದ 10 ಬಿಟ್ ಆ್ಯಂಡ್ D-Log-M ಕೂಡ ನಾವು ಇದರಲ್ಲಿ ಶೂಟ್ ಮಾಡ್ಬೋದು. ಡೀಪ್ ಫ್ರೀಸ್ ರೆಸಿಸ್ಟೆನ್ಸ್ ಇದೆ. ಆ್ಯಂಡ್ 4K at 120 FPS ಅಲ್ಲಿ ನಾವು ಕೂಡ ರೆಕಾರ್ಡ್ ಮಾಡ್ಬೋದು. ಮತ್ತು ಆಕ್ಸೆಸರಿ ಬಂದ್ಬಿಟ್ಟು Osmo Action 4 ಇದೆ ಇದರೊಳಗಡೆ. ಎಕ್ಸ್ಟ್ರೀಮ್ ಬ್ಯಾಟರಿ 3 ಇದೆ. ಬ್ಯಾಟ್ರಿ ಕೇಸ್ ಇದೆ ನಾನು ಆಗಲೇ ಹೇಳ್ದಂಗೆ. ಮತ್ತು 1.5 ಮೀಟರು ಎಕ್ಸ್ಟೆನ್ಷನ್ ರಾಡ್ ಕೂಡ ಇದೆ. ಲಾಕಿಂಗ್ ಸ್ಕ್ರೂ 2 ಇದೆ. ಮತ್ತು ಪ್ರೊಟೆಕ್ಟಿವ್ ಫ್ರೇಮ್ ಇದೆ. ಕರ್ವ್ಡ್ ಅದೆಸಿವ್ ಬೇಸ್ ಇದೆ, ಅಂದರೆ ಮೌಂಟ್ ಮಾಡ್ತಾರಲ್ಲ ಅದು. ಇದು ಅಡಾಪ್ಟರ್ ಮೌಂಟ್ ಇದೆ, ಮತ್ತು ಅಡಾಪ್ಟರ್ ಮೌಂಟ್ ಮಿನಿ ಕೂಡ ಇದೆ. ಆ್ಯಂಡು ಟೈಪ್ ಕೇಬಲ್ ಕೂಡ ಇದೆ, ಅಂದರೆ ಚಾರ್ಜಿಂಗ್ ಮಾಡ್ಕೊಳ್ಳೋದ್ರಲ್ಲಿ. ಮತ್ತು ಇದು ಆ್ಯಪ್ ಬೇಸ್ ಆಗಿರೋದ್ರಿಂದ ನಾವು ಆ್ಯಪ್ ಸ್ಟೋರಲ್ಲಿ ಆಗಿರ್ಬೋದು ಮತ್ತು ಆ್ಯಂಡ್ರಾಯ್ಡಲ್ಲಿ ಆಗಿರ್ಬೋದು, ಎರಡರಲ್ಲೂ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ನಾವು ಅದರಲ್ಲೇ ಕೂಡ ಎಡಿಟ್ ಮಾಡ್ಕೊಬೋದು. ಅದನ್ನು ಒಂದು ಸಾರಿ ಯಾವುದನ್ನ ಟ್ಯುಟೋರಿಯಲ್ ಮಾಡೋಣ, ಯಾವುದು ಕಂಟೆಂಟ್ ಸಿಗಲಿಲ್ಲ ಅಂದರೆ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅಂದಾಗೆ ನನ್ನ ಚಾನಲಲ್ಲಿ ಇರೋದಿದ್ದಂಗೆ ಹೇಳ್ತೀನಿ, ಯಾವುದೇ ರೀತಿ ಮುಚ್ಚುಮರೆ ಇಲ್ಲ. ಸೊ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ನನ್ನ ರಿಂಗ್ ಲೈಟ್ ಇದೇ ಲೈಟ್ ಇದಕ್ಕೆ ಬೀಳ್ತಾ ಇರೋದು, ಕ್ಲೀನಾಗಿರಲಿ ಅಂತ ಆಪೋಸಿಟ್ ಇಟ್ಬಿಟ್ಟಿದ್ದೀನಿ. ಹೆಚ್ಚು ಕಮ್ಮಿ ನಾನು ಇರೋದ್ರಲ್ಲಿ ಏನೋ ಮಾಡ್ತಾಯಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಚೆನ್ನಾಗಿಲ್ಲ, ಅದು ಇಲ್ಲ, ಏನು ಬ್ಯಾಕ್ಗ್ರೌಂಡ್ ಅದಿಲ್ಲ ಇದಿಲ್ಲ ಅಂತ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ. Osmo Action 4 ಇದರಲ್ಲಿದೆ. ಇದನ್ನು ಆಮೇಲೆ ಇದು ಮಾಡೋಣ. ಇದರಲ್ಲಿ ಆಕ್ಸೆಸರಿ ಇದೆ. ಆಕ್ಸೆಸರಿ ಫಸ್ಟ್ ನೋಡೋಣ, ಮತ್ತು ಇನ್ನೇನಿದೆ. ಎಕ್ಸ್ಟೆನ್ಷನ್ ರಾಡ್ ಇದೆ ಇದರಲ್ಲಿ. ಫಸ್ಟ್ ಇದೇ ಓಪನ್ ಮಾಡ್ಬೋಣ. ಚೆನ್ನಾಗಿದೆ ಗುರು, ಒಳ್ಳೆ ವೆಯ್ಟ್ ಇದೆ. ಇದರಲ್ಲಿ ಇದನ್ನು ಮಾಡಿಕೊಂಡು ಕೈಗೂ ಕೂಡ ಅಟ್ಯಾಚ್ ಮಾಡ್ಬೋದು. ಓಕೆ, ಎಷ್ಟುದ್ದ ಬರುತ್ತೆ? ಓಯ್ ಸಖತ್ತಾಗೈತೆ. ಎಷ್ಟುದ್ದ ಆಯ್ತು ನೋಡಿ. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಚೆನ್ನಾಗೈತೆ ಬಿಲ್ಡ್ ಕ್ವಾಲಿಟಿ. ಓಕೆ, ಆ್ಯಂಡ್ ಇದರ ಪ್ರೈಸ್ ಕೂಡ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಲಾಸ್ಟಲ್ಲಿ ಅಂದರೆ ಮರ್ತೋಗ್ಬಿಡ್ತೀನಿ, ನನಗೆ ಮರೆಯೋ ಕಾಯಿಲೆ ಬೇರೆ ಇದೆ. ಏನಪ್ಪ ಅಂದರೆ ಇವಾಗ ದಸರಾ ಫೆಸ್ಟಿವಲ್ ನಡೀತಿದೆ, ಬಿಗ್ ಬಿಲಿಯನ್ ಡೇಸ್ ಕೂಡ ನಡೀತಾ ಇದೆ. ಹಾಗಾಗಿ 30,900 ರೂಪಾಯಿ ಅಂದರೆ 30,000 ಅಂತ ಇಟ್ಕೊಳ್ಳಿ. ಬಟ್ ಅದರಲ್ಲಿ ಏನಂದರೆ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿರೋದು ಇದು. ಅದರಲ್ಲಿ ನನಗೆ 2,000 ಏನೋ ಡಿಸ್ಕೌಂಟ್ ಆಯಿತು. ಒಟ್ಟು ಇದರ ಕಾಸ್ಟ್ ಬಂದ್ಬಿಟ್ಟು 27,000 ಚಿಲ್ಲರೆ ಆಗಿದೆ. ಸೊ ನನಗೆ 27,000ಕ್ಕೆ ಈ ಮೊಬೈಲ್ ಈ ಕ್ಯಾಮ್ರಾ ಸಿಕ್ತು ಅಂತಲೇ ಹೇಳ್ಬೋದು. ಖುಷಿಯಾಗಿದೆ. ಈ ಪ್ರೈಸ್ ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು. ಆಕ್ಸೆಸರಿ ನೋಡೋದಾದರೆ ಏನೇನಿದೆ ಆಕ್ಸೆಸರಿ, ನಾನು ಇಲ್ಲಿ ಓಪನ್ ಮಾಡ್ತಾ ಇರೋದು ಏನಿದು, ಅಯ್ಯೋ ಅರ್ಧೇ ಹೋಯ್ತು, ಪರವಾಗಿಲ್ಲ. ಓಹೋ, ಇದು ಮೌಂಟ್ ಆಗಿರೋದು ಗುರು. ಓಕೆ, ಹಿಂಗೆ ಹಿಡ್ಕೊಂಡು ಇದನ್ನು ತೆಗಿಯೋದು. ಓಕೆ ಗಾಟ್ ಇಟ್. ಇದೊಂದಿದೆ, ಇದು ಮೊಬೈಲ್ಗೆ ಅಂಟಿಸೋದು. ಇದು ಮೌಂಟ್. ಓಕೆ, ನನಗೆ ಒಂದು ಡೌಟು ಏನಂದರೆ ಇದು ಅಷ್ಟು ಗ್ರಿಪ್ಪಾಗಿ ಇರುತ್ತಾ ಅನ್ನೋದೇ ಡೌಟು. ಹಿಂಗೆ ಅಂಟಿಸ್ಕೊಳ್ಳೋದು, ಹಿಂಗೆ ಬರುತ್ತೆ ಹಿಂಗೆ. ಓಕೆ, ಅಷ್ಟೊಂದು
ಗಟ್ಟಿಯಾಗಿದೆಯಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದು ನೋಡೋಣ ಏನಾದರೂ ಆಯಿತು. ಏನಿದೆ, ಇದೇನೋ ಸ್ಕ್ಯಾನರ್ಗಳಿದ್ದಾವೆ, ಮ್ಯಾನ್ಯಲ್ ಇದೆ, ಎಲ್ಲ ಓದೋಕ್ಕಾಗಲ್ಲ. ಹೊಸ ಆ್ಯಕ್ಷನ್ ಸ್ಟಾರ್ಟ್ ಗೈಡ್ ಇದೆ. ಬೇಡ, ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ತಿಳ್ಕೊಳ್ಳೋಣ. ಯೂಟ್ಯೂಬಲ್ಲಿ ಇದಕ್ಕಿಂತ ಚೆನ್ನಾಗಿ ಅರ್ಥ ಆಗುತ್ತೆ. DJI ಸ್ಟಿಕ್ಕರ್ ಇದೆ. ಓಕೆ, ಇದು ಬಂದು ಬ್ಯಾಟರಿ ಕೇಸ್. ಸೂಪರ್, ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಓಹ್, ಆ್ಯಪಲ್ ಏರ್ಪೋರ್ಟ್ ಥರ ಇಲ್ಲಿ ಲೈಟ್ ಬರುತ್ತೆ. 3 ಬ್ಯಾಟ್ರಿ ಇದೆ. ಓಕೆ, ಚೆನ್ನಾಗಿದೆ. ಓಕೆ, ಇದಕ್ಕೆ ಚಾರ್ಜಿಂಗ್ ಕೇಬಲ್ ಅಂತಲೇ ಹೇಳ್ಬೋದು. ಓಕೆ, ಇದೆಲ್ಲ ಸೈಡ್ಗಿಡೋಣ. ಈಗ ಆ್ಯಕ್ಷನ್ 4 ಕ್ಯಾಮ್ರಾ ಅನ್ಪ್ಯಾಕಿಂಗ್. ಏನಿದು ಕೇಸ್ ಇದು. ಓಕೆ, ಏನೇನೋ ಕೊಟ್ಟವರಲ್ಲ ಗುರು. ಇದೇನಿದು, ಇದೇನು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ದಯವಿಟ್ಟು ತಿಳಿಸಿ. ಏನಕ್ಕೆ ಯೂಸ್ ಮಾಡೋದು ಅನ್ನೋದು ಗೊತ್ತಿಲ್ಲ. ಇದೇನೋ ಇಲ್ಲಿ ನೋಡಿ, ಇಲ್ಲಿ ಏನೋ ಬರೆದಿದ್ದಾರೆ. ಇಫ್ ದ ಲೆನ್ಸ್ ಪ್ರೊಟೆಕ್ಟರ್ ಈಸ್ ಡ್ಯಾಮೇಜ್, ಟೆಂಪರರಿ ರೀಪ್ಲೇಸ್ ಇಟ್ ವಿತ್ ದ ಲೆನ್ಸ್ ಹುಡ್. ಓಕೆ, ದ ಕ್ಯಾಮ್ರಾ ಈಸ್ ನಾಟ್ ವಾಟರ್ ಪ್ರೂಫ್ ಆ್ಯಂಡ್ ಯೂಸ್ ದಿಸ್ ಲೆನ್ಸ್ ಹುಡ್ಡು. ಓ, ಲೆನ್ಸ್ ಪ್ರೊಟೆಕ್ಟರ್ ಏನಾದರೂ ಅಂದರೆ ಡ್ಯಾಮೇಜ್ ಆಗಿದೆ, ಇದನ್ನು ಯೂಸ್ ಮಾಡಿ ಅಂತ ಏನೋ ಹೇಳಿದ್ದಾರೆ. ಮತ್ತು ಇದು ವಾಟರ್ ಪ್ರೂಫ್ ಅಲ್ವಂತೆ, ಅಂದರೆ ಇದು ಹಾಕಿದ್ರೆ ವಾಟರ್ ಪ್ರೂಫ್ ಆಗಲ್ಲ ಅಂತ. ಓಕೆ, ಇದು ಬಟ್ ಇದೇನಿದು ಬಿಡಿ, ಏನೋ ಇರಲಿ, ಆಮೇಲೆ ನೋಡೋಣ. ಇದು ಕೇಸ್ ಇದು. ಓಕೆ, ಇನ್ನೊಂದು ಕೊಟ್ಟಿದ್ದಾರೆ, ಇದು ಮಿನಿ. ಓಕೆ ಓಕೆ ಓಕೆ, ಚೆನ್ನಾಗಿದೆ. ಹಿಂಗೆ ಹಿಡ್ದಿದ್ದು ಮಾಡಲ್ಲ. ಓಕೆ, ಗೊತ್ತಾಯ್ತು. ಸ್ಕ್ರೂ ಕೊಟ್ಟಿದ್ದಾರೆ, ಲಾಕಿಂಗ್ ಸ್ಕ್ರೂ ಇದು. ಓಕೆ, ಇದು ಬಂದು ಕ್ಯಾಮರಾ. ಫೈನಲಿ ಕ್ಯಾಮ್ರಾ ಚೆನ್ನಾಗಿದೆ, ಕಾಂಪ್ಯಾಕ್ಟಾಗಿ ಒಳ್ಳೆ ಜೇಬಲ್ಲೇ ಆರಾಮಾಗಿ ಇಟ್ಕೋಬೋದು. ಚೆನ್ನಾಗೈತೆ, ಲಿಟ್ರಲ್ಲಿ ಸೂಪರಾಗೈತೆ ಅಂತಲೇ ಹೇಳ್ಬೋದು. ಬಟ್ ಕ್ಲಾರಿಟಿ ಎಲ್ಲ ಹೆಂಗೆ ಬರುತ್ತೆ ಅಂತ ನೋಡಬೇಕು. ಇದು ಚಾರ್ಜ್ ಮಾಡೋದು ಅಂತಲೇ ಹೇಳ್ಬೋದು. ಮತ್ತು ಮೈಕಿಗೆ ಇದರಲ್ಲೇ ಕನೆಕ್ಟ್ ಮಾಡೋದು. ಅಲ್ಲಿ ಇದರಲ್ಲಿ ಓಕೆ, ಇಲ್ಲಿ ಮೆಮೊರಿ ಕಾರ್ಡು, ಇಲ್ಲಿ ಬ್ಯಾಟ್ರಿ ಹಾಕೋದು. ಸರಿಯಾಗಿ ಯೂಸ್ ಮಾಡೋಕ್ಕೆ ಬರೋಲ್ಲ ಗುರು. ಹೋಯ್ತಾ ಏನಿದೇನು ಬ್ರಹ್ಮವಿದ್ಯೆ ಅಲ್ಲ, ಹೋಯ್ತಾ ಕಲಿಯೋಣ. ಸೊ ಆ್ಯಂಡ್ ಇದರಲ್ಲಿ ಇದಕ್ಕೆ ಮೆಮೊರಿ ಕಾರ್ಡ್ ಇಲ್ಲ ಅಲ್ವಾ. ಸೊ ಇದು ಇನ್ಬಿಲ್ಟ್ ಮೆಮೊರಿ ಒಂದು MB ಕೂಡ ಇಲ್ಲ ಇದರಲ್ಲಿ, ರೆಕಾರ್ಡೇ ಆಗಲ್ಲ. ಸೊ ಹಾಗಾಗಿ ನಾನು ಮೆಮೊರಿ ಕಾರ್ಡನ್ನ ತರಿಸ್ಕೊಂಡೆ. ನಾನು ಯಾವ್ದು ತರಿಸ್ಕೊಂಡೆ ಅಂತ ಹೇಳಿದ್ರೆ, ಎಕ್ಸ್ಟ್ರೀಮ್ ಇದ್ದಿದ್ರೆ ಸಾಕಾಗೋದು. ಬಟ್ ಇದು ಎಕ್ಸ್ಟ್ರೀಮ್ ಪ್ರೋ ಏನೋ ಕೊಟ್ಟಿದ್ದಾರಲ್ಲ. ಇದು ಏನಿದು, ತಾರು. ಓಹೋ, ಇದಲ್ಲೇ ಗೆದ್ಬಿಟ್ರೆ ತಾರೋ ಇಲ್ಲ ಬೈಕು ಇನ್ನೊಂದು ಸಿಕ್ಬಿಡುತ್ತೆ. ಅಂಟರು ಗ್ರ್ಯಾಂಡ್ ಪ್ರೈಸ್ ಅಂತ ಏನಿದೆ ತೋರಿಸೋರೆ ಕೊಡ್ತಾರೆ. ಪಾರ್ಟಿಸಿಪೇಟ್, ಸ್ಕ್ಯಾನ್ ದ QR ಕೋಡ್ ಟು ವಿಸಿಟ್. ಏನು ಹೇಳಿ, 31 ಜನವರಿ 2026. ಸ್ಕ್ರ್ಯಾಚ್ ಮಾಡಿದ್ರೆ ಓಕೆ, ಅದಾಮೇಲೆ ಸೊ ಅದಾಮೇಲೆ ನೋಡೋಣ. ಸೊ ನಾನು ತೊಗೊಂಡಿದ್ದು ಸ್ಯಾಂಡಿಸ್ಕ್ ಎಕ್ಸ್ಟ್ರೀಮ್ ಪ್ರೋ. ಎಕ್ಸ್ಟ್ರೀಮ್ ಆಗಿದ್ರೆ ಬೇಜಾನಾಗೋಗೋದು, 256 GB. ಬಟ್ ನಾನು ಪ್ರೋ ತೊಗೊಂಡೆ. ಹೆಚ್ಚು ಕಮ್ಮಿ ಯಾಕಪ್ಪ ಸುಮ್ಮನೆ ಇದೆಲ್ಲ ಅಂದರೆ ಫ್ರೀಝು. ಮತ್ತು ಇವಾಗ ನಾನು ಹೊರಗಡೆ ಎಲ್ಲನ, ಫಾರ್ ಎಕ್ಸಾಂಪಲ್ ಮನಾಲಿ, ಜಮ್ಮು ಈ ಕಡೆ ಎಲ್ಲನ ಹೋಗ್ತೀನಿ ಅಂದರೆ ಇದು ಹೆವಿ ಯೂಸ್ ಆಗುತ್ತೆ. ಇದಕ್ಕೆ ಇದು ಅಡ್ಯಾಪ್ಟ್ರು, ಇದು SD ಕಾರ್ಡು, ಇದು ಹೆವಿ ಯೂಸ್ ಆಗುತ್ತೆ. ಸೊ ಹಾಗಾಗಿ ಏನೊಂದು 800 ರೂಪಾಯಿ ಎಕ್ಸ್ಟ್ರಾ ಆಯಿತು. ಎಕ್ಸ್ಟ್ರೀಮ್ ಪ್ರೋಗೂ ಅದಕ್ಕೆ ತಗೊಂಬಿಟ್ಟೆ. ಅಯ್ಯೋ, ನನ್ನ ಹತ್ರ ಕತ್ರಿ ತಗೊಂಡೇ ಬರಲಿಲ್ಲ. ಇವಾಗ ಯಾರು ತಗೊಂಡು ಕಟ್ ಮಾಡೋರು ಅದರಲ್ಲಿ ಅಂಥದ್ದು ಇದರಲ್ಲಿ ಯೂಸ್ ಹಿಂಗೆ ತೆಗೆದುಬಿಡೋಣ. ಬಂತು ನೋಡಿ, ಓಪನ್ ಆಯಿತು. ಓಕೆ, ಬಾರೋ, ಬರ್ತಾನೆ ಇಲ್ವಲ್ಲ ಇದು. ಬಂತು ಫೈನಲಿ. ಆಮೇಲೆ ನೋಡಿ ಗುಡ್ಡೆ ಹೆಂಗೆ ಹಾಕಿದ್ದೀನಿ, ಗಲೀಜು. ಹೆಂಗೆ ಓಪನ್ ಮಾಡೋದು? ಯಾಮಾರ್ಬಿಟ್ಟೆ, ಕತ್ರಿನಾರು ಸೀಸರ್ ತೊಗೊಂಬರ್ಬೇಕಾಯ್ತು.
इसके ಸರ್ಕಸ್ ಮಾಡಿದೆ. ಸೊ ದಿಸ್ ಈಸ್ SD ಕಾರ್ಡ್. ಈಗ ಹಾಕೋಣ. ಓಕೆ, SD ಕಾರ್ಡ್ ಹಾಕ್ತೆ. ಆ್ಯಂಡ್ ಈಗ ಮ್ಯಾಗ್ನೆಟ್ ಈಗಲೇ ಅಂಟ್ಕೋತೈತೆ ನೋಡಿ. ಫಸ್ಟ್ ಬ್ಯಾಟ್ರಿ ಹಾಕ್ತಾಯಿದ್ದೀನಿ. ಓಕೆ, ಫಿಕ್ಸ್ ಆಯಿತು. ಇದೇ ಆನ್ ಆಗೋಗೈತೆ. ನಾನೇನು ಆನೇ ಮಾಡಿಲ್ಲ. ಇದನ್ನು ತೆಗಿಯೋಣ. ಡೇಟ್ ಎಷ್ಟು ಇವತ್ತು? ಗಲೀಜೆಲ್ಲ ಈ ಕಡೆ ಕಿತ್ಬಿಡೋಣ. ಇನ್ನೇನೋ ಇತ್ತು ಇದರೊಳಗಡೆ. ಬಿಲ್ಲು. ಓಕೆ. ಕೂಲ್. ಇದು ಯಾವ ಮೂಡಲ್ಲಿದೆ? 36% ಇದೆ. ಸೆಟ್ಟಿಂಗ್ ಆಮೇಲೆ ಮಾಡೋಣ. ಇದು 14 hours 12 minutes ನಾವು ರೆಕಾರ್ಡ್ ಮಾಡ್ಬೋದು. ರೆಕಾರ್ಡ್ ಆಗ್ತಾ ಇದೆ. ಇದು ಕ್ಲಾರಿಟಿ ಯಾಕೆ ಬರುತ್ತೆ ಅಂತ ನಾನು ವೀಡಿಯೋದಲ್ಲಿ ಹೇಳ್ತೀನಿ, ತೋರಿಸ್ಕೊಡ್ತೀನಿ. ಓಕೆ, ಸೇವ್ ಆಯಿತು. ಓಕೆ, ಇದು ಆಫ್ ಮಾಡಿದ್ದೀನಿ. ಈಗ ಇದಕ್ಕೆ ಇವಾಗ ಹೆಂಗೆ ಅಟ್ಯಾಚ್ ಮಾಡೋದು ನೋಡೋಣ. ಇದಕ್ಕೆ ಹಿಂಗೆ ಹಿಡ್ಕೊಂಡೆ ಅಷ್ಟೇ. ಇದೇ ಹೋಗಿ ಲಾಕ್ ಆಗೋಯ್ತು. ಇದು ಲಾಕ್ ಇಲ್ಲ, ಇನ್ನೂ ಲಾಕ್ ಆಗಿಲ್ಲ ನೋಡಿ. ಇಲ್ಲಿ ಗ್ಯಾಪ್ ಇದೆ. ಇದು ಇಷ್ಟೇನಾ? ಹೀಗಾಯಿತು. ಓಕೆ, ಈಗ ನೋಡಿ. ಓಕೆ, ಆಯಿತು. ಇವಾಗ ತೆಗಿಬೇಕಂದ್ರೆ ಇದು ಜಸ್ಟ್ ಹಿಂಗೆ ಓಪನ್ ಮಾಡಿ ಹಿಂಗೆ ತೆಗಿಬೇಕು. ಇಲ್ಲಿ ಮ್ಯಾಗ್ನೆಟ್, ಹೆವಿ ಮ್ಯಾಗ್ನೆಟ್ ಐತೆ ಗುರು. ಇಲ್ಲಿ ಸಿಕ್ಕಾಪಟ್ಟೆ ಗಟ್ಟಿ ಐತೆ ಮ್ಯಾಗ್ನೆಟ್. ಆ್ಯಂಡ್ ಇದಕ್ಕಾಗಿ ಇನ್ನೊಂದೊಂದು ತರಿಸ್ಕೊಂಡೆ. ಏನು ಅಂದರೆ ಇದೊಂದು ಪ್ಯಾಕೇಜು. ಇದೇನು ಅಂತ ಈಗ ಓಪನ್ ಮಾಡೋಣ. ಏನು ಗುರು ಹಿಂಗೆ ಕೊಟ್ಟವನೇ ಪ್ಯಾಕೇಜ್ ಎಲ್ಲ ಅಮುಕ್ ಹಾಕ್ಬಿಟ್ಟವ್ರಲ್ಲ ಗುರು. ಹಿಂಗೈತಲ್ಲ ಮೈಕ್ದು. ಯಾವ ಮೈಕ್ ತರಿಸ್ಕೊಂಡಿದ್ದೀನಿ? ಏನು ಇಲ್ವಲ್ಲ ಇಲ್ಲಿ. ನಾನು ತರಿಸ್ಕೊಂಡಿರೋ ಮೈಕು ಇದು ಮೋನೋ. ಚೆನ್ನಾಗಿದೆ ಅಂತ ರಿವ್ಯೂ ನೋಡಿದೆ ಇದು. ಬಟ್ ಎಷ್ಟು ಮಟ್ಟಿಗೆ ಅಂತ ನೋಡಬೇಕೀಗ. ಚೆನ್ನಾಗಿದ್ದು ಬಿಟ್ರೆ ಸೂಪರು. ಓಪನ್ ಆಗ. ಓಕೆ, ಇದು ಸಿಂಪಲ್ ಆಗಿದೆ. ಬಟ್ ಇದಕ್ಕೆ ಕನೆಕ್ಟ್ರ್ ಬೇಕು. ಇದಕ್ಕೆ ಸಿ ಟೈಪು ಅದು ತರಿಸ್ಕೊಂಡಿದ್ದೀನಿ. ಅದನ್ನೇ ಎಲ್ಲ ಅನ್ಬಾಕ್ಸ್ ಮಾಡೋದಾದರೆ ಈ ವಿಡಿಯೋ ಆಗಲೇ ಲೆಂತಿ ಆಗಿ ಎಳ್ಕೊಂಡು ಹೊಂಟೋಗೈತೆ. ಸೊ ಹಾಗಾಗಿ ಇದೊಂದು ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ಈ ವಿಡಿಯೋನ ಮುಗಿಸ್ಬಿಡ್ತೀನಿ. ಸೊ ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ದೀನಿ ಅಂದ್ಕೊಂಡಿದ್ದೀನಿ ನಿಮ್ಗಾಗಲೇ.
ಆಗೋಯ್ತು. ಪ್ರೊಟೆಕ್ಟಿವ್ ಕೇಸು ಹಾಕಾಯಿತು. ಇದೊಂದು ಕನೆಕ್ಟ್ರ್ ಐತೆ, ಕನೆಕ್ಟ್ರ್ ಹಾಕ್ಬಿಟ್ರೆ ಇದ್ರ ಕೆಲಸನೂ ಮುಗೀತು. ಈಗ ಈ ಮೌಂಟ್ನ ಹಾಕಿ ಹಿಂಗೆ ಹಾಕಿ ಜೆ ಮೌಂಟ್ ಒಂದು ತರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಾನು ಇಷ್ಟೇ ಹಿಂಗೆ ಬಂದ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿರಲ್ಲ. ಒಂದು ಜೆ ಮೌಂಟ್ ಬೇಕು ಇದಕ್ಕೆ. ಜೆ ಮೌಂಟ್ ಅಂದರೆ ಒಂದು ಮುಂದಕ್ಕೆ ಹಿಂಗೆ ಬಂದು ಹಿಂಗೆ ಬರುತ್ತೆ. ನೋಡಿ ಇದು ಹಿಂಗೆ ಟೈಟ್ ಮಾಡಿದ್ರೆ ಕೆಳಗಡೆ ಮೇಲ್ಗಡೆ ಹೋಗಲ್ಲ, ಲೂಸ್ ಮಾಡಿದ್ರೆ ಹೋಗುತ್ತೆ ಹಿಂಗೆ. ಸೊ ಇದಿಷ್ಟು ಈ ಥರ ಇದು ಹಾಕೊಳ್ಳೋದು. ಸೊ ಫಸ್ಟ್ ಟೈಮ್ ಒಂದು ಪಾಕೆಟ್ ಕ್ಯಾಮ್ರಾ, ಇನ್ ದ ಸೆನ್ಸ್ ಸಣ್ಣ ಕ್ಯಾಮ್ರಾ ತೊಗೊಂಡಿರೋದು. ತುಂಬ ಖುಷಿ ಆಗ್ತಾಯಿದೆ. ನೋಡೋಣ ಈಗ ನೆಕ್ಸ್ಟು ನನ್ನ ಜರ್ನಿ ಹೆಂಗೆ ಹೋಗುತ್ತೆ ಯೂಟ್ಯೂಬಲ್ಲಿ ಅಂತ. ಲೆಟ್ ಮಿ ಸಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮುಗಿಸೋವಂಥ ಟೈಮ್ ಬಂತು. ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಲೈಕ್ ಅಂತೀನಿ, ಫಾಲೋ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಹಾಕ್ತೀನಿ ಅಂತ ನಿಮಗೆ ಭರವಸೆ ನೀಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಬಾಯ್.